ಸಾಮಾಜಿಕ ಹೋರಾಟಗಾರ ಹಾಗೂ ಜನ ಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ ಅವರ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂಬ ಅಂಶವನ್ನು ಗುಪ್ತಚರ ಇಲಾಖೆ ಬಹಿರಂಗಪಡಿಸಿದೆ. ಈ ಸಂಬಂಧ ಸ್ವತಃ ಬಸವರಾಜ ಕೊರವರ ಅವರೇ ಮಾತನಾಡಿದ್ದು, ಜುಲೈ 14ರಂದು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಿಂದ ನನಗೆ ಸೂಚನಾ ಪತ್ರ ಬಂದಿತ್ತು. ಪೊಲೀಸರು ಕೂಡ ಅನಾಮಧೇಯ ಪತ್ರ ಬಂದಿತ್ತು. ತಮ್ಮ ಹೇಳಿಕೆ ಪಡೆಯಬೇಕು ಅಂತ ಪೊಲೀಸರು ನನಗೆ ತಿಳಿಸಿದ್ರು. ನನಗೆ ಜೀವ ಬೆದರಿಕೆ ಇರುವುದು ನನಗಿಂತ ಪೊಲೀಸ್ ಇಲಾಖೆಯವರಿಗೆ ಹೆಚ್ಚು ಗೊತ್ತಿದೆ. ಪೊಲೀಸರು ಕೂಡ ಈ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ನಾನು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ. ಪೊಲೀಸ್ ಇಲಾಖೆ ಬಗ್ಗೆ, ಕೆಐಎಡಿಬಿ ಹಗರಣದ ಬಗ್ಗೆ, ಜಲಮಂಡಳಿ, ಪೆಪ್ಸಿ ಕಂಪನಿ ವಿರುದ್ಧ ಹೋರಾಟ ಮಾಡಿದ್ದೀನಿ. ಹೀಗಾಗಿ ನನ್ನನ್ನ ಕೊಲೆ ಮಾಡಿಸಬೇಕು ಎಂದು ಸಂಚು ರೂಪಿಸಲಾಗಿದೆ ಎಂದಿದ್ದಾರೆ. ನನ್ನನ್ನು ಹೆದರಿಸುವಂಥ ಕೆಲಸ ಅಥವಾ ಹೊಡಿಸುವಂಥ ಕೆಲಸ ಇವು ಎಲ್ಲವೂ ನಡೀತಾ ಇದ್ದಾವೆ ಈಗ. ಸೊ ಇದಕ್ಕಾಗಿ ನಾವೇನು ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಇದು ಏನು ಮೊದಲನೇದಲ್ಲ. ಹೋರಾಟಗಳಲ್ಲಿ ಹೋರಾಟ ಮಾಡಿದವ್ರಿಗೆ ಹೆದರಿಸುವಂಥ